ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ನಾವು ಹಲಸಿನ ಹಣ್ಣಿನ ದೋಸೆ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್. ನಾನೊಂದು ಮಿಕ್ಸಿ ಜಾರಿಗೆ 1 ಚಮಚದಷ್ಟು ಕಾಳುಮೆಣಸು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ಒಂದು 8ರಿಂದ 10 ತೊಳೆ ಹಲಸಿನ ಹಣ್ಣಿನ ತೊಳೆನ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ನಾನು ಅದರ ಬೀಜ ತೆಗೆದು ಹಾಕ್ಕೋಬೇಕು. ಎಷ್ಟು ಹಲಸಿನ ಹಣ್ಣಿನ ತೊಲೆ ಹಾಕ್ಕೊಂಡಿದ್ದೇನೋ ಅಷ್ಟೇ ಬೆಲ್ಲನೂ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ನೀವು ಜಾಸ್ತಿ ಸಿಹಿ ತಿನ್ನೋರಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಮತ್ತು ಒಂದು ಅರ್ಧ ಹೋಳು ತೆಂಗಿನಕಾಯಿನೂ ಕೂಡ ಇಲ್ಲಿ ಹಾಕ್ಕೊತೇನೆ. ಯಾರಾದರೂ ನಮ್ಮ ಕಿಚನ್ ಚಾನಲನ್ನು ಹೊಸದಾಗಿ ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇದನ್ನು ನೀರು ಹಾಕದೇನೆ ನೈಸಾಗಿ ಒಂದು ಸಲ ರುಬ್ಕೊಳ್ಳೋಣ. ಯಾಕಂದರೆ ಅದು ಒಂದು ಸಲ ಚೆನ್ನಾಗಿ ರುಬ್ಕೋಬೇಕು, ಇಲ್ಲಾಂದರೆ ಅದು ಅಕ್ಕಿ ಜೊತೆ ರುಬ್ಕೊಳ್ಳೋದಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಈ ರೀತಿ ರುಬ್ಕೊಂಡ್ಮೇಲೆ ನಾನೊಂದು 6 ತಾಸು ನೆನೆಸಿರುವಂಥ ರೇಷನ್ ಅಕ್ಕಿನ ಚೆನ್ನಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಅದರಲ್ಲಿ ಒಂದು ಸ್ವಲ್ಪನೂ ನೀರಿಲ್ಲದಂಗೆ ರೆಡಿ ಮಾಡಿಟ್ಕೊಂಡು ಆ ಅಕ್ಕಿನ ಹಾಕ್ಕೊತಿದ್ದೇನೆ. ನಾವು ರುಬ್ಬೇಕಂದ್ರೆ ನೀರನ್ನು ಮಾತ್ರ ಈಗ ಸೇರಿಸ್ಕೊಳ್ಳೋದು ಬೇಡ. ಯಾಕಂದರೆ ಇಲ್ಲಿ ಬೆಲ್ಲ ಮತ್ತು ಹಲಸಿನ ಹಣ್ಣಿನ ತೊಲೆ ಅದರಲ್ಲೆಲ್ಲ ನೀರಿನ ಅಂಶ ಇರೋದರಿಂದ ನಾವು ನೀರನ್ನು ಸೇರಿಸ್ಕೊಳ್ಳೋದು ಬೇಡ ಫ್ರೆಂಡ್ಸ್. ಈ ರೀತಿ ಒಂದು ಸಲ ಮುಚ್ಚಳ ಮುಚ್ಚಿ ನೈಸಾಗಿ ರುಬ್ಕೋಬೇಕು. ಈ ರುಬ್ಕೊಂಡಿರುವಂಥ ಹಿಟ್ಟನ್ನು ಈಗ ಈ ಪಾತ್ರೆಗೆ ಹಾಕ್ಕೊತಿದ್ದೇನೆ. ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಿ ಇಷ್ಟು ಗಟ್ಟಿಯಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ಈಗ ಇನ್ನೊಂದು ಸ್ವಲ್ಪ ಅಕ್ಕಿ ಇದೆ, ಅದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನು ಕೂಡ ಒಂದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು ಫ್ರೆಂಡ್ಸ್. ಅದು ನನ್ನ ಮಿಕ್ಸಿ ಜಾರಲ್ಲಿ ಒಂದೇ ಸಲ ಎಲ್ಲವನ್ನು ಹಾಕ್ಕೊಳ್ಳೋಕ್ಕಾಗಿಲ್ಲ, ಅದಕ್ಕೆ ಒಂದು 2 ಸಲ ಮಾಡಿ ನಾನು ಈ ರೀತಿ ಅಕ್ಕಿಯನ್ನು ರುಬ್ಕೊಂಡಿದ್ದೇನೆ. ಇಲ್ಲಿ 2 ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೇನೆ ಫ್ರೆಂಡ್ಸ್ ನಾನು. ಈಗ ಇದನ್ನು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಉದ್ದಿನಬೇಳೆ ದೋಸೆ ಹಿಟ್ಟು ಯಾವ ರೀತಿ ಹದ ರೆಡಿ ಮಾಡ್ತೇವೋ ಅಷ್ಟು ಹದ ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡಿ ಇದನ್ನು ಓವರ್ ನೈಟ್ ಇಡಬೇಕು ಫ್ರೆಂಡ್ಸ್. ಇದಕ್ಕೆ ಚಿಟಿಕೆ ಅರಿಶಿಣವನ್ನು ಕೂಡ ಸೇರಿಸ್ಕೊತೇನೆ, ಒಂದು ಸ್ವಲ್ಪ ಬಣ್ಣ ಬರಲಿ ಅಂತ. ಇಲ್ಲಿ ಹಿಟ್ಟನ್ನು ಮಾತ್ರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಾನು ಮಾಡೋ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದ್ರ ಜೊತೆ ನೀವು ತುಪ್ಪ ಇರ್ಬೋದು, ಬಿಸಿ ಬಿಸಿ ಚಹಾ ಜೊತೆ ಅಂತೂ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಈಗ ಹಲಸಿನ ಹಣ್ಣಿನ ಸೀಸನ್ ಆಗಿರೋದರಿಂದ ನೀವು ಈ ಮೆಥಡಲ್ಲಿ ಒಂದು ಸಲ ಹಲಸಿನ ಹಣ್ಣಿನ ದೋಸೆ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ಹದ ರೆಡಿ ಮಾಡ್ಕೊಂಡಿದ್ದೆ, ನೀವು ಹಿಟ್ಟನ್ನು ನೋಡ್ತಿದ್ದೀರಲ್ಲ, ಈ ಹದ ರೆಡಿ ಆಗಬೇಕು ಫ್ರೆಂಡ್ಸ್. ಈಗ ಮುಚ್ಚಳ ಮುಚ್ಚಿ ಓವರ್ ನೈಟ್ ಬಿಟ್ಟು ಬಿಡೋಣ. ನೀರು ಬೇಕಂದರೆ ಕಡಿಮೆ ಆದರೆ ನಾವು ದೋಸೆಯನ್ನು ಹಾಕಬೇಕಂದ್ರೆ ಆವಾಗ ಬೇಕಂದರೆ ನೀರನ್ನು ಸೇರಿಸ್ಕೊಳ್ಳೋಣ. ಈಗ ನೀರನ್ನು ಸೇರಿಸಿ ಹಿಟ್ಟನ್ನು ಭಾಳ ನೀರಾಗಿ ಮಾಡಬಾರ್ದು ಫ್ರೆಂಡ್ಸ್. ಈಗ ಓವರ್ ನೈಟ್ ಆಗಿದೆ, ನೆಕ್ಸ್ಟ್ ಡೇ ನಾನು ನಿಮಗೆ ತೋರಿಸ್ತಿದ್ದೇನೆ ಫ್ರೆಂಡ್ಸ್ ಹಿಟ್ಟು ಯಾವ ರೀತಿ ರೆಡಿಯಾಗಿದೆ ಅಂತ. ನೀವು ಈಗ ನಾನು ನಿಮಗೆ ಸೌಟ್ ಹಾಕಿ ತೋರಿಸ್ತೇನೆ ಹಿಟ್ಟು ಎಷ್ಟು ಹುಳಿ ಹುಳಿಯಾಗಿದೆ ಅಂತ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಿ. ಈ ರೀತಿ ಹಿಟ್ಟು ರೆಡಿ ಆಗಬೇಕು ಫ್ರೆಂಡ್ಸ್. ಈಗ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಯಾಕಂದರೆ ನಾವು ದೋಸೆ ಹಿಟ್ಟನ್ನು ಕಾವಲಿಗೆ ಹಾಕೋಕ್ಕೆ ಬರುವಷ್ಟು ನೀರನ್ನು ಈಗ ಸೇರಿಸ್ಕೋಬೇಕು. ಮೊದಲಿಗೆ ಉಪ್ಪನ್ನು ಸೇರಿಸ್ಕೊತೇನೆ. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಇನ್ನೂ ಒಂದು ಸ್ವಲ್ಪ ನೀರನ್ನೀಗ ಸೇರಿಸ್ಕೊತೇನೆ. ಹತ್ತಿರ ನಾನು 1 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡಿದ್ದೇನೆ. ಆದರೆ ಒಂದೇ ಸಲ ನೀರನ್ನು ಮಾತ್ರ ಸೇರಿಸ್ಕೋಬೇಡಿ. ಹಿಟ್ಟನ್ನು ಈ ರೀತಿ ಮಿಕ್ಸ್ ಮಾಡ್ಕೊತ ನೀರನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್. ಯಾವಾಗಲೂ ಒಂದೇ ಥರದ ದೋಸೆ ತಿಂದು ಬೇಜಾರಾದಾಗ ಈ ರೀತಿಯೂ ಒಂದು ಸಲ ಮಾಡ್ಕೋಬೋದು. ಯಾಕಂದರೆ ಹಲಸಿನ ಹಣ್ಣಿನ ಸೀಸನ್ ಆಗಿರೋದರಿಂದ ಈ ರೀತಿ ನೀವು ಒಂದು ಸಲ ಮಾಡ್ಕೊರಿ ಫ್ರೆಂಡ್ಸ್. ಇನ್ನೂ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊತೇನೆ, ಒಂದು ಅರ್ಧ ಗ್ಲಾಸ್ ಅಷ್ಟು. ಹಿಟ್ಟಂತೂ ಪರ್ಫೆಕ್ಟಾಗಿ ರೆಡಿ ಆಯಿತು ಫ್ರೆಂಡ್ಸ್. ಇಲ್ಲಿ ಉಪ್ಪು ಕಡಿಮೆ ಆಗಿದ್ದರೆ ಸೇರಿಸ್ಕೋಬೋದು. ಬೆಲ್ಲ ಇಷ್ಟಪಡುವವರಿದ್ದರೆ ಸ್ವಲ್ಪ ಬೆಲ್ಲವನ್ನು ಬೇಕಂದರೆ ಪುಡಿ ಮಾಡಿನೂ ಹಾಕ್ಕೋಬೋದು. ನಾನು ಮಾತ್ರ ಜಾಸ್ತಿ ಬೆಲ್ಲವನ್ನು ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಇಲ್ಲಿ
ಈಗ ಇಷ್ಟಕ್ಕೆ ನಾನಿಲ್ಲಿ ಕಬ್ಬಿಣದ ಕಾವಲಿಯನ್ನು ಕಾಯೋದಕ್ಕೆ ಇಟ್ಟಿದ್ದೇನೆ. ನಾನು ಬೇರೆ ವಿಡಿಯೋಗಳಲ್ಲೂ ಕೂಡ ನಿಮಗೆ ಹೇಳಿದ್ದೇನೆ ಫ್ರೆಂಡ್ಸ್, ನಾನು ನಾನ್ ಸ್ಟಿಕ್ ಯೂಸ್ ಮಾಡೋದಿಲ್ಲ. ಅದಕ್ಕೆ ಕಬ್ಬಿಣದ ಕಾವಲಿನಲ್ಲಿ ನಾನೀಗ ಈ ದೋಸೆ ಹಾಕ್ತಿದ್ದೇನೆ. ಸ್ವಲ್ಪ ಎಣ್ಣೆನ ಹಚ್ಚಿದ್ದೇನೆ ಫ್ರೆಂಡ್ಸ್. ಈಗ ಇದು ನಿಮ್ಗೆ ದಪ್ಪ ಬೇಕಂದ್ರೆ ದೋಸೆ ಹಾಕ್ಕೋಬೋದು, ತೆಳ್ಳಗೆ ಬೇಕಂದ್ರೆ ದೋಸೆ ಹಾಕ್ಕೋಬೋದು. ನಾನೊಂದ್ಸಲ ದಪ್ಪಗೆ ದೋಸೆ ಹಾಕೋದನ್ನು ಈಗ ತೋರಿಸ್ತಿದ್ದೇನೆ. ಈಗ ಗ್ಯಾಸನ್ನು ಮೀಡಿಯಮ್ ಉರಿಯಲ್ಲಿಟ್ಟು ಒಂದು 5 ನಿಮಿಷದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಇದ್ರ ಮೇಲೆ ಮುಚ್ಚಳ ತೆಗೆದು 1 ಚಮಚದಷ್ಟು ತುಪ್ಪವನ್ನು ಕೂಡ ಹಾಕ್ಕೊತೇನೆ ಫ್ರೆಂಡ್ಸ್ ನಾನು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ನೀಟಾಗಿ ಕಾವಲಿಯಿಂದ ಎದ್ದು ಬರ್ತಿದೆ ದೋಸೆ ಅಂತ. ಇದನ್ನು ಮಗುಚಿ ಹಾಕಿನೂ ಒಂದು ಸಲ ಬೇಯಿಸ್ಕೋಬೇಕು. ಯಾಕೆ ತುಪ್ಪ ಹಾಕಿರ್ತೇವೆ, ತುಪ್ಪದ ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೊಂದು ದೋಸೆನ ಹಾಕ್ತಿದ್ದೇನೆ ಫ್ರೆಂಡ್ಸ್. ತೆಳ್ಳಗೆ ಮಾಡಿ ಯಾವ ರೀತಿ ದೋಸೆನ ಹಾಕ್ಬೋದು ಅಂತ ಇನ್ನೊಂದು ದೋಸೆನ ಹಾಕಿ ತೋರಿಸ್ತೇನೆ ಫ್ರೆಂಡ್ಸ್. ಇದರ ಜೊತೆ ತಿನ್ನೋದಕ್ಕೆ ತುಪ್ಪ ಮತ್ತು ಬಿಸಿ ಬಿಸಿ ಚಹಾ ಅಂತೂ ತುಂಬ ಕಾಂಬಿನೇಷನ್ ಬೆಸ್ಟ್ ಆಗಿದೆ ಫ್ರೆಂಡ್ಸ್. ಇಷ್ಟು ತೆಳ್ಳಗೆ ದೋಸೆನೂ ಹಾಕ್ಕೋಬೋದು. ಈಗ ಅದರ ಮೇಲೇನೂ 1 ಚಮಚ ತುಪ್ಪವನ್ನು ಹಾಕ್ಕೊತೇನೆ ಫ್ರೆಂಡ್ಸ್. ಈ ಹಲಸಿನ ದೋಸೆಗೆ ಇಂಪಾರ್ಟೆಂಟ್ ತುಪ್ಪ. ನೋಡಿದಿರಲ್ಲ ಫ್ರೆಂಡ್ಸ್, ಯಾವ ರೀತಿ ಹಲಸಿನ ದೋಸೆ ಮಾಡಿದೆ ಅಂತ. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.